ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ನೆಮ್ಮದಿ ಅಂತ ಅನ್ಸುತ್ತೆ ಫ್ರೆಂಡ್ಸಾ. ಇಲ್ಲಿಗೆ ಎಲ್ಲರ ನಿಂತ್ಕೊಂಡು ಒಂಚೂರು ಬಿಸಿಲು ಕಾಸಾಕ. ಒಳಗಂತೂ ಸಿಕ್ಕಾಪಟ್ಟೆ ಜಾಲಕ ಸಗಳ ಆಂಟಿ ಬಾಜು ಕೂತಾರಿಗೆ ಎಲ್ರಿ ಒಳಗೆ ನೋಡಿರಲಿಲ್ಲ. ಹಾಗೆ ಈ ಕಣ್ಣು ಬಿತ್ತು, ಹಂಗೆ ಮಾತಾಡ್ಸಿದ್ದೆ. ಸೊ ಬರೀ ಫ್ರೆಂಡ್ಸಾ, ಎಲ್ಲ ಊರಿನ ವೀಡಿಯೋಗಳು ಎಲ್ಲನೂ ಕೂಡ ಆಗ್ಯಾವ. ಇನ್ನೇನು ಇಲ್ಲಿ ಬೈ ಚಾಲೂ ಆಗಿಬಿಟ್ಟವ. ಸೊ ಹೆಂಗೆ ಅನ್ಸುತ್ತೆ ಹಂಗೆ ಸಾಧ್ಯದಷ್ಟು ವೀಡಿಯೋ ಮಾಡ್ತೀನಿ. ನನಗೆ ಗೊತ್ತು, ನಂದು ಒಬ್ಬೇಕಿಂದೇ ಮಾತು ಕೇಳೋಕೆ, ಒಬ್ಬೇಕಿಂದೇ ವೀಡಿಯೋ ನೋಡೋಕೆ ನಿಮ್ಗೆ ಬೋರ್ ಆಗ್ತಿರ್ಬೋದು. ಬಟ್ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ರೀ, ಅಷ್ಟು ಸಾಧ್ಯ ಆದಷ್ಟು ನನಗೆ ಪ್ರಯತ್ನ ಪಟ್ಟು ನಿಮ್ಗೆ ಬ್ಲಾಗನ್ನು ಶೇರ್ ಮಾಡ್ತೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ. ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ಸೊ ಅವಲಕ್ಕಿ ತಿಂದು ಚಹಾ ಕುಡಿದು ಯಜಮಾನ್ರು ಹೋದರು. ಬುತ್ತಿ ಕಟ್ಕೊಂಡು ರೆಡಿಯಾಗಿ ಮಕ್ಕಳು ಹೋದರು. ಇನ್ನು ನಂದು ಡ್ಯೂಟಿ ಚಾಲು. ಒಂದಾಗದ್ರಾಗ ಒಂದು ಹೆಣ್ಮಕ್ಳಿಗೆ ಕೆಲಸ ಇರೋದೆ. ಒಬ್ಬರು ಗಂಡು ಮಕ್ಳ ಕಡೆಯಿಂದ ಅನಿಸ್ಕೊಳ್ಳೋ ಮಾತು ಏನಂದ್ರೆ, ಮನೆಯಾಗಿರ್ತೀರಿ ಖಾಲಿ ಇರ್ತೀರಿ. ಸೊ ಅವ್ರದ್ದು ಅನ್ನೋದೈತಿ, ನಮ್ಮ ಅನ್ನಿಸ್ಕೊಳೋದೈತಿ. ಏನು ಮಾಡೋದು, ನಮ್ಮ ಪಡ್ಕೊಂಬಂಡಿರುವಂಥ ಭೋಗ. ಸೊ ಬರ್ರಿ, ಇವಾಗ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಆದಷ್ಟು ಕೊನೆವರೆಗೂ ನೋಡ್ರಿ ಅಂತ ಕೇಳ್ಕೊತೀನಿ. ಒಂದು ಲೈಕ್ ಮಾಡಿರಿ, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬರ್ರಿ ಸ್ಟಾರ್ಟ್ ಮಾಡೋಣ ಬ್ಲಾಗ್. ನೋಡಿದ್ರಾಗ ಫುಲ್ ಎಲ್ಲನೂ ಕೂಡ ಇಲ್ಲಿ ಇದು ರೀ, ಚಳಂಬ್ರಿಕಾಯಿ ಬೆಳೆ ನೋಡಿರಿ ಫ್ರೆಂಡ್ಸ್. ಕಂಡಪಟ್ಟಿ ಬೃಹತಾಕಾರವಾಗಿ ಬೆಳೆದ್ಬಿಟ್ಟೈತಿ. ಸೊ ಈ ಕೇಬಲ್ ವೈರಿಗೆ ಎಷ್ಟು ಲಘು ಹಬ್ಬಕತ್ತೈತಿ ನೋಡಿರಿ ಫ್ರೆಂಡ್ಸ್. ಇವತ್ತು ಇದ್ದಿದ್ದು ನಾಳೆಗಿರಲ್ಲ, ಅಷ್ಟು ಚಂದ ಹಬ್ಬಕತ್ತದ. ಎಲ್ಲ ಕಾಯಿಗಳು ಒಳಗಡೆ ಆಗ್ಯಾವ್ರಿ. ಬಟ್ ಅವ್ನು ಹರ್ಕೊಳೋದಾಗಂಗಿಲ್ಲ, ಅದೇ ಮೇನ್ ಪ್ರಾಬ್ಲಮ್. ಏನು ಮಾಡ್ತೀರಿ ನೋಡ್ರಿ, ಕಣ್ಣಿಗೆಲ್ಲ ಕಾಣಿಸ್ತಾವಲ್ಲಿ ಮ್ಯಾಲಿಂತ. ಚಳಂಬ್ರಿಕೆ ಮಸ್ತ್ ಆಗ್ಯಾವ್ರಿ, ಭಾಳ ಆಗ್ಯಾವ. ಇದು ವಿಡಿಯೋದಾಗ ಕ್ಯಾಪ್ಚರ್ ಆಗಲಾಗೈತಿ, ಕಂಡಪಟ್ಟಿ ಆಗ್ಯಾವ್ರಿ ನೋಡ್ರಿ. ಬ್ಲಾಗ್ದಾಗ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ವಿಡಿಯೋದೊಳಗೆ ಅಲ್ಲಿ ಆಗ್ಯಾವ್ರಿ ಫ್ರೆಂಡ್ಸ್. ಅಲ್ಲೇನು ಕಾಣಿಸಾಕತ್ತದಲ್ಲ, ಕಂಡಪಟ್ಟಿ ಆಗ್ಯಾವ ಒಳಗೆ. ಅಷ್ಟು ಕ್ಯಾಪ್ಚರ್ ಆಗಲಾಗೈತಿ. ಇಲ್ಲಿ ಕಾಣಿಸಾಕತ್ತದ ನೋಡ್ರಿ, ಇಲ್ಲಿ ಆಗ್ಯಾವ ಆಲ್ರೆಡಿ ಕಾಯಿಗಳು. ಎಲ್ಲನೂ ಹಚ್ಚ ಹಸಿರಲ್ಲ, ಹಂಗಾಗಿ ನಿಮ್ಗೆ ಅಷ್ಟೊಂದು ಇದು ಅನ್ಸಲಾಗೈತಿ. ಸೊ ಈಗ ನೀರು ಬಂದಿದ್ದು, ಇವತ್ತು ಕುಡಿಯೋ ನೀರು ಇವತ್ತೇನು ತುಂಬಿಡ್ರಿ. ಮೊನ್ನೆ ಸರಿಗೆ ತುಂಬ ಯಜಮಾನ್ರು, ಅಂದರೆ ಈ ಸರಿ ಬಂದಿರ್ತಾವಲ್ಲ ಎಲ್ಲ ತೊಳೆದು ಮಾಡಿ ಇಟ್ಟಿರ್ತೀನಿ, ತುಂಬಿಡ್ತಾರೆ ಫುಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತುಂಬಲ್ಲ, ಅದಕ್ಕಿಂತ ಮುಂಚೆ ಮುಂದೆ ಬರ್ತಲ್ಲ ಆವಾಗ ತುಂಬ್ತಾರೆ. ಸೊ ಮೊನ್ನೆ ಸರಿ ತುಂಬ್ಯಾರ, ಈ ಸರಿ ತುಂಬಲ್ಲ. ಮತ್ತು ನೆಕ್ಸ್ಟ್ ಬರೋಣ ನೀರನ್ನು ತುಂಬ್ಕೋತಾರ. ಅಂಟಿಯಲ್ಲಿ ಕೂತಾರೆ, ಬಿಸಿಲು ಕಾಯ್ಸಕತ್ತಾರ ನೋಡ್ರಿ. ಮೊಬೈಲ್ದಾಗ ನೋಡ್ಕೊತ ಪಾಪ ಬಿಜಿ ಆಗ್ಯಾರ ಅವರು. ಸ್ನೇಹ ದೇವ್ರ ಪೂಜೆ ಮಾಡ್ಯಾಳ ನೋಡ್ರಿ. ದೇವ್ರ ಪೂಜೆ ಆಗೈತಿ. ಬುತ್ತಿ ಕಟ್ಟೀನಿ ಮಕ್ಕಳಿಗೆ. ಅವರು ಹೋದ್ರು ಸಾಲಿಗಂತ ಹೇಳಿದೆ ನಿಮಗೆ. ಹಾಲಿದ್ದು ಹಾಲು ಕಸಿದ್ನೆ. ಏನಾಗ ಪರಾಟ ಮಾಡಿದೆ, ಇದ್ರದ್ರಿ ಮೆಂತ್ಯ ಪರಾಟ ಮಾಡಿದ್ನೆ. ಹಂಗಾಗಿ ಹಂಚು ಬಿಸಿ ಇತ್ತು, ಅದ್ರ ಮ್ಯಾಗ ಹಾಲು ಇಟ್ಟೀನಿ. ಸೊ ನಮಗೆ ಪಲ್ಯಕ್ಕೆ ತೊಗರಿಬೇಳೆ, ಪರಾಟ ಜೊತೆಗೆ ಉದ್ರಿಬೇಳೆ ಪಲ್ಯ ಮಸ್ತ್ ಆಗುತ್ತೆ ರೀ. ಮೊಸರು ಚಟ್ನಿ ಎಲ್ಲ ಹಾಕೊಂಡು ಉಣ್ಣಕ್ಕೆ. ಇಷ್ಟು ಬಂಡೆ ಬಿದ್ದಾವೆ, ಈಗ ಜಮಾ ಮಾಡಿ ಇಟ್ಟೀನಿ. ಇಟ್ಟು ಏನರ ಮುಸ್ರಿ ಹತ್ತನ ಮಾಡೋಣ. ನಾನು ಜರ ಬಂಡೆ ಭಾಳ ಮಾಡ್ತೀನಿ ರೀ. ತಿಕ್ಕರ್ ನಾನೇ ಇರಲಿ ಯಾರೇ ಇರಲಿ, ಜಮಾ ಮಾಡೋದು ನನಗೆ ಭಾಳ ಒಂಥರ ಇದು ಅಂದ್ರೆ ನೀಟಾಗಿ ತೊಳೆದಿಟ್ರೆ ಕಂಫರ್ಟಬಲ್ ಅನ್ಸುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಹಾಗಾಗಿ ಬಂಡೆ ಭಾಳ ಆಗಿಬಿಡ್ತಾವೆ ರೀ. ಈಗ ಮತ್ತೊಂದು ಸರಿ ಈಗ ಚಾಕ್ ಇಟ್ಕೊತೀನಿ. ತೊಗರಿಬೇಳೆ ಸ್ವಲ್ಪ ಕುದೀಲಿ, ಆಮೇಲೆ ಒಬ್ಬರನ್ನ ಹಾಕ್ತೀನಿ. ಇನ್ನೇನು ಯಜಮಾನ್ರು 2:30-3 ಗಂಟೆಗೆ ಬರ್ತಾರೆ ಫ್ರೆಂಡ್ಸ. ಆಮೇಲೆ ಸಾವಕಾಶ ಮಾಡ್ತೀನಿ. ತಣ್ಣೀರಾಗ ಈಗ ಕೆಲಸ ಮಾಡೋಕೆ ಬ್ಯಾಸ್ ರೆಡಿ ನೋಡಿರಿ ಫ್ರೆಂಡ್ಸ್. ಬಾಂಡೆ ಒಗ್ಯಾಣ ಎಪ್ಪ ಗದ್ದು ನಡುಗೆ ಬರ್ತೈತಿ ಮಾಡ್ಬೇಕಂದ್ರೆ. ಒಂದು ಸ್ವಲ್ಪ ಚಹಾ ಕುಡಿದ್ರೆ ರಿಲ್ಯಾಕ್ಸ್ ಆದಂಗೆ ಅಂತ ಅನಿಸ್ತೈತಿ. ಈ ವಿಡಿಯೋ ನೋಡಾಗ ನೀವೇನೇನು ಕೆಲಸ ಮಾಡತ್ತೀರಿ ಸಾಧ್ಯ ಅದ ನನಗೂ ಕಮೆಂಟ್ ಮಾಡಿ, ನನಗೂ ಗೊತ್ತಾಗ್ತದೆ. ನನ್ನ ಸಿಸ್ಟರ್ಸ್ ಯಾವ ಟೈಮ್ದಾಗ ನನ್ನ ಬ್ಲಾಗನ್ನು ನೋಡ್ತಾರ ಅಂತ ಹೇಳಿ ನನಗೂ ಗೊತ್ತಾಗುತ್ತೆ. ಓಕೆ, ಸೊ ಒಂದು ಕಾಲ್ ಬಂತ, ಅಟೆಂಡ್ ಮಾಡ್ತೀನಿ.
ಸೊ ಫ್ರೆಂಡ್ಸ್, ಆನ್ಲೈನ್ ವರ್ಕ್ ಮಾಡತ್ತಿದ್ದೀನಿ ರೀ. ಕಸ್ಟಮರಿಗೆ ರಿಪ್ಲೈ ಕೊಡೋದು ಇರ್ತೈತಲ್ಲ, ಇಮಿಡಿಯೇಟ್ಲಿ ರಿಪ್ಲೈ ಕೊಡಬೇಕು. ಒಂದೆರಡು ನಿಮಿಷ ಲೇಟ್ ಆಗಿಬಿಡ್ತು. ಇಲ್ಲಿ ಚಹಾ ಸೋಸ್ಕೊಳೋದು ಕರೀ ಲಡ್ಡೆಗೈತಿ ಚಹಾ. ಸೊ ಇದಕ್ಕೆ ಒಂದನಿ ಹಾಲು ಹಾಕ್ಕೊತೀನಿ. ಇಲ್ಲಿಕ್ಕಂದ್ರೆ ಕುಡಿಯೋಕ್ಕಾಗಂಗಿಲ್ಲ ರೀ, ಅದಕ್ಕೆ ಕೆನೆ ಇತ್ತು ಒಂದನಿ ಹಾಲು ಹಾಕ್ಕೊಂಡೀನಿ. ನಾನು ಮುಂಜಾನೆ ಅಷ್ಟಾಗನ ಡೈರೆಕ್ಟ್ ಚಹಾ ಕುಡ್ದಕ್ಕೆ ಮತ್ತು ಸಂಜೆ ಮಾಡೇನೆ ಕುಡಿತೀನಿ ರೀ. ಬಟ್ ಇವತ್ತು ಸ್ವಲ್ಪ ಭಾಳ ಅಂತ ಅನ್ಸಾಗತ್ತೈತಿ. ಹಂಗಾಗಿ ಚಹಾ ಕುಡಿದ್ರೆ ತಲೆನೋವು ಕಡಿಮೆ ಆದಂಗಾಗಿ ಮುಂದೆ ಕೆಲಸ ಮಾಡೋಕೆ ನನಗೆ ಆರಾಮಂತ ಅನ್ನಿಸ್ತದ. ಮಧ್ಯಾಹ್ನಕ್ಕೆ ಮಾಡಿಟ್ಬಿಟ್ಟಿನಿ ರೀ ಯಜಮಾನ್ರಿ ಪರೋಟ. ನೋಡಿರಿ, ಸ್ವಲ್ಪ ದಿಪ್ಪಾಗ ಮಾಡೀನಿ ರೀ ಫ್ರೆಂಡ್ಸ್, ತೆಳಗೆ ಮಾಡಿಲ್ಲ ನೋಡಿರಿ. ದಿಪ್ಪಾಗನ್ನು ಮಾಡೀನಿ ಮೆಂತ್ಯ ಪರೋಟ. ಮೆಂತ್ಯ ಪರೋಟದ ಕೂಡ ಉದ್ರಿಬೇಳೆ ಪಲ್ಯ ಮಾಡ್ತೀನಿ ರೀ. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ. ಮೊಸರು ಐತಿ. ಸೊ ಮಧ್ಯಾಹ್ನದ್ದು ಇದಾಗುತ್ತಾ. ಈಗ ನಾಷ್ಟ ಆಗೋಣ, ಬುತ್ತಿ ಆಗೋಣ, ಹುಡುಗರು ಶಾಲೆಗೆ ಹೋಗೋಣ. ಮತ್ತೊಂದು ಸರಿ ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ಗುಳ್ಗಿ ತೊಗೊಂಡಿನಿ ರೀ. ಇನ್ನೇಕು ಅಲ್ಲೇ ಕಾಟ ಮ್ಯಾಗ ಕೂತು ಅದೇ ಕಸ್ಟಮರ್ಸ್ನ ಅಟೆಂಡ್ ಮಾಡ್ಕೋತಂದ್ರೆ ಎಲ್ಲ ರಿಪ್ಲೈ ಕೊಡಬೇಕಾಗುತ್ತಲ್ಲ. ಸೊ ಆ ಥರ ಮಾಡ್ಕೋತ ಇಲ್ಲೇ ಗುಳ್ಗಿ ತೊಗೊಂಡಿನಿ. ವಾ ನೋಡಿ, ಗುಳ್ಗಿ ತೊಗೊಂಡು ನೀರು ಕುಡಿದು ಚಹಾ ನೆನಪಾಗನ ಓಡಿಗಿನ ಒಮ್ಮೆ. ಸೊ ಚಹಾ ಕುಡಿದು ನೆಕ್ಸ್ಟ್ ಕೆಲಸ ನೋಡೋಣ. ಪಲ್ಯನೂ ಹಂಗೆ ಮಾಡಿಬಿಟ್ಟೆ ನೋಡಿರಿ ಫ್ರೆಂಡ್ಸ್. ಉದ್ರಬೇಳೆ ಪಲ್ಯ, ಬೆಳ್ಳುಳ್ಳಿ ಮತ್ತು ಕೆಂಪು ಖಾರ, ಆಮೇಲೆ ಒಂಚೂರು ಗುರಾಳ್ ಪುಡಿ ಹಾಕೀನಿ. ಸೊ ಇವಾಗ ಕೊತ್ತಂಬರಿನ ಹಾಕಿ ಬಂದ್ ಮಾಡಿಬಿಡ್ತೀನಿ ರೀ. ಆಯಿತು. ಈ ಕಡೆಗೆ ಅನ್ನಕ್ಕೆ ಇಟ್ಟೀನಿ ರೀ. ಅನ್ನದ ಬಗುಣಿ ಇಟ್ಟೈತಿ ನೋಡ್ರಿ. ನೈವೇದ್ಯಕ್ಕೆ ಏನು ನಾವು ಎಡೆ ಇಡ್ತೀವಿ ನೋಡ್ರಿ, ಇದ್ರಾಗ ತಾಟ್ನಾಗ ಅದ್ರಕ್ಕಿಂತ ಒಂಚೂರು ಜಾಸ್ತಿ ಐತೆ ಅಷ್ಟೇ. ಬಟ್ ಇದ್ರಾಗ ಒದ್ದಾಡ್ತೀವಿ ಗಂಡ ಹೆಂಡ್ತಿ ಮಧ್ಯಾಹ್ನ. ಸೊ ಇದು ಒಂಚೂರು ಉಕ್ಕೈತ್ರಿ ರಾತ್ರಿ ಅನ್ನಕ್ಕೆ ಇಟ್ಟಿದ್ದು. ಎಲ್ಲ ಈಗ ಕ್ಲೀನ್ ಮಾಡ್ಕೊತೀನಿ. ಇದು ಸ್ವಲ್ಪ ಇದಾಗಿತ್ತು, ಗಟ್ಟಿಯಾಗಿತ್ತು, ಹಾಗಾಗಿ ನೀರು ಹಾಕಿನ್ರಿ. ಈಗೆಲ್ಲ ಮೊದಲು ಗ್ಯಾಸ್ ಕಟ್ಟಿದ್ನೆಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಮೊಬೈಲ್ ತೊಗೊಂಡು ಕೂತೀನಿ ಅಂದ್ರೆ ಎಲ್ಲದಕ್ಕೂ ರಿಪ್ಲೈ ಕೊಟ್ಕೊತ ಕುಂದ್ರಬೇಕು ರೀ ಫ್ರೆಂಡ್ಸ. ಮೆಸೇಜ್ಗಳು ಬರ್ತಾವೆ, ಅವರಿಗೆಲ್ಲ ಹಿಂದಲೇ ಅಟೆಂಡ್ ಮಾಡಬೇಕು ಅವನ್ನೆಲ್ಲನೂ ಕೂಡ. ಯಾಕಂದ್ರೆ ಒಬ್ಬೇಕೇ ಆಗೀನಿ. ಸೊ ಮನೆ ಕೆಲಸ, ಮಕ್ಳ ಕೆಲಸ, ಅಡುಗೆ ಕೆಲಸ, ಯೂಟ್ಯೂಬ್ ಕೆಲಸ, ಬಿಸ್ನೆಸ್ದು, ಈಗ ಮಂಗಲ ಸರದ್ದು, ಸೀರೆದು, ಮತ್ತು ಕೆಲವೊಬ್ರು ಇಂದ ಬಂದು ಮುಟ್ಟಿಲ್ರಿ, ಯಾವಾಗ ಬರ್ತೀವ್ರಿ ಅಂತ ಕೇಳ್ತಾರೆ. ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ಬೇಕು. ಎರಡು ಕೆಲಸಗಳು ಕಂಡಪಟ್ಟಿ ಅದಾವ್ರಿ. ಅದೆಲ್ಲ ಮಾಡಿದ್ರಾಗ ನನಗೆ ಮನೆ ಕೆಲಸಗಳು ಸ್ವಲ್ಪ ನಿಧಾನ ಸರಿಯಾಗಿ ಹೋಗ್ತಾವೆ. ಎಲ್ಲನೂ ಇಂಪಾರ್ಟೆಂಟ. ಮನೆ ಕೆಲಸನೂ ಇಂಪಾರ್ಟೆಂಟ, ಮಕ್ಕಳು ಇಂಪಾರ್ಟೆಂಟ, ಜೊತೆಗೆ ನನ್ನನ್ನು ನಾನು ನೋಡ್ಕೋಬೇಕು. ಎಲ್ಲನೂ ನಾನು ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಶಕ್ತಿ ನನಗೆ ಬೇಕಾ. ನನಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟರ ಮಟ್ಟಿಗೆ ನಾನು ನೀಟಾಗಿ ನಿಧಾನವಾಗಿ ಕೆಲಸ ಮಾಡ್ಕೋತೀನಿ. ಹೌದಿಲ್ರಿ? ರೈಟ್ ಆ್ಯಂಡ್ ರಾಂಗ್ ಕಮೆಂಟ್ ಮಾಡಿರಿ. ಪಲ್ಯ ಅಂತೂ ಮಸ್ತ್ ಆಗೈತಿ. ಯಾರಿಗೆಲ್ಲ ತಿನ್ಬೇಕು ಅನ್ಸತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ವಾ ಭಯ ನೀರು ಬರ್ತಾವೆ. ಒಂಚೂರು ಹುಣ್ಸೆಹಣ್ಣಿನ ರಸ ಎಣ್ಬೇಕಾಗಿತ್ತು. ಇವಾಗ ಮಧ್ಯಾಹ್ನ ಊಟಕ್ಕೆ ಖಾಲಿ ಆಗತ್ತೆ ರೀ ಇದು. ಹಾಗಾಗಿ ನಾನು ಒಂಚೂಳು ಹಾಕಿಲ್ಲ. ರಾತ್ರಿಗೆ ಒಂಚೂರು ಉಳಿಸ್ಬೇಕಂತಂದ್ರೆ ಅಷ್ಟೇ ಮಾತ್ರ ಹಾಕ್ತೀನಿ. ಇನ್ನೇಗ ಒಬ್ರು ಕಸ್ಟಮರ್ ಫೋನ್ ಮಾಡಿದ್ರು ನೋಡ್ರಿ. ಕಾಲ್ಸ್ ಬರ್ತಾವೆ, ಮೆಸೇಜ್ ಬರ್ತಾವೆ. ಮೆಸೇಜ್ ಮಾಡೋರು 10 ಮಂದಿ ಇದ್ರೆ ಏನಾದರೂ ಆರ್ಡ್ರ್ ಮಾಡೋರು ಒಬ್ಬರು ಇರ್ತಾರೆ. ಸೊ ಆ ಒಬ್ರು ಯಾರಂತ ನಮ್ಗೆ ಗೊತ್ತಾಗಂಗಿಲ್ಲ. ಬಟ್ ಅವರೆಲ್ಲ ಎಂಕ್ವೈರಿ ಮಾಡ್ತಾರೆ. ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡೋದು ನಮ್ಮ ಕೆಲಸ ಆಗಿರ್ತೈತಿ. ಸೊ ಹಾಗಾಗಿ ಮಾಡಲೇಬೇಕು. ಅವರು ಕೂಡ ಈ ಥರದ್ದು ತಾಳಿಸರ್ಕನೇ ಫೋನ್ ಮಾಡಿದ್ರು ನೋಡ್ರಿ. ಹಾಗಾಗಿ ಬುಕ್ ಮಾಡಿದ್ರು. ಅವರು ಕೂಡ ಇನ್ನೂ ಅಮೌಂಟ್ ಹಾಕಿಲ್ಲ, ಅಡ್ರೆಸ್ ಏನು ಕೂಡ ಕಳಿಸಿಲ್ಲ. ಸ್ವಲ್ಪ ವೇಟ್ ಮಾಡ್ಬೇಕು ನಾವು ಕೂಡ. ಇದು ನೋಡ್ರಿ ನಿಮ್ಗೆ ತೋರಿಸ್ತೀನಿ. ಇದು ಗೋವಾಕ್ಕೆ ಹೊಂಟೈತಿ ನೋಡ್ರಿ. ಇಲ್ಲಿ ಅಡ್ರೆಸ್ ಐತಿ ಗೋವಾ. ಸೊ ಇದನ್ನು ತೊಗೊಂಡವರು ಕೂಡ ವಿಡಿಯೋ ನೋಡ್ತಾರೆ ನಮ್ಮ ಬ್ಲಾಗ್ಸ್. ಸೊ ನೋಡಿದರೆ ಇಲ್ಲ ನನಗೂ ಕೂಡ ಮೆಸೇಜ್ ಮಾಡಿರಿ. ಗೋವಾಕ್ಕೆ ಹೊಂಟೈತಿ ನೋಡ್ರಿ. ಇದು ತಾಳಿಸರ ಪ್ಯಾಕ್ ಮಾಡೀನಿ. ಒಂದು ಸಟ್ ವೈಸೇ ತೊಗೊಂಡಾರ್ರಿ ಅವರು. ಸಟ್ ವೈಸ್ ತೊಗೊಂಡ್ರೆ ಅವರಿಗೂ ವರ್ತ್ ಅಂತ ಅನಿಸ್ತದ್ರಿ ಫ್ರೆಂಡ್ಸ್. ಸಿಂಗಲ್ ತೊಗೊಂಡ್ರೆ ಸೊ 100 ರೂಪಾಯಿ 100 ರೂಪಾಯಿ ತುಟ್ಟಿ ಆಗತ್ತೆ ರೀ. ಸೊ ಇದು ಗೋವಾಕ್ಕೆ ಹೊಂಟೈತಿ. ಎಲ್ಲೆಲ್ಲಿ ನಮ್ಮ ಏನಂತೀರಿ, ನಮ್ಮ ಏನಂತಾರೆ ಅದಕ್ಕೆ ಏನೋ ಗೊತ್ತಾಗತ್ತೆ. ನಮ್ಮ ಯಜಮಾನ್ರು ಊಟಕ್ಕೆ ಬಂದಾರ್ರಿ. ಸೊ ನಮ್ಮ
ಕ್ವಾಲಿಟಿ ಇರುವಂಥ ಎಲ್ಲ ತಾಳಿ ಸರಗಳು ಎಲ್ಲೆಲ್ಲಿ ಹೊಂಟವ ನನಗೆಲ್ಲ ಖುಷಿ ಅಂತ ಅನಿಸ್ತದೆ ನೋಡ್ರಿ. ಫುಲ್ ಖುಷಿ. ಬಿಸಿದ ಮೊಬೈಲ್ ಬಾಜುಕ್ ಇಡಬೇಡ್ರಿ, ಇದಾಗುತ್ತೆ ಮೊಬೈಲ್. ಇಷ್ಟು ಬೋಗನ್ಯಾಗ ಅನ್ನ ಮಾಡಿ ನೋಡ್ರಿ. ಹಂಗೆ ದಾಡ್ಸಿ ಉಣ್ಣೋರು ಆಗಿದ್ರಿ, ಅದಕ್ಕೂ 2 ತುತ್ತು ಆಗಲ್ಲದು. ಇಷ್ಟ್ರಾಗೆ ಒದ್ದಾಡ್ತೀವಿ ಗಂಡ ಹೆಂಡ್ತಿ ಮಧ್ಯಾಹ್ನ ಟೈಮ್ದಾಗ. ಉದ್ರೆ ಬ್ಯಾಳಿ, ಅನ್ನ, ಮೆಂತ್ಯ ಪರಾಟ. ಸೊ ಈ ನೋಡ್ರಿ ಇನ್ನೇಗ ಬುಕ್ ಆಗಿದ್ದು ಇಲ್ಲಿ ಸೈಡಿಗೆ ಎತ್ತಿಟ್ಟು ನೋಡ್ರಿ, ಚೆಕ್ ಮಾಡಿ ಈ ಥರ ಇಟ್ಬಿಡ್ತೀನಿ. ಅಮೌಂಟು ಅಡ್ರೆಸ್ ಬಂದಮ್ಯಾಗ ಈ ಥರ ಪ್ಯಾಕ್ ಮಾಡಿಬಿಡ್ತೀನಿ. ಆದರೂ ಇನ್ನೇನು ಭಾಳ ಇಲ್ಲ, ಸ್ವಲ್ಪ ಉಳಿದು ತಾಳಿ ಸರ. ಮಧ್ಯಾಹ್ನ ಹಾಕೋತ ಬಂದರು ಇನ್ನೂ ಥಂಡಿ ಅಂತೂ ಹೋಗೇ ಇಲ್ಲರಿ ಫ್ರೆಂಡ್ಸ. ಥಂಡಿನ ಹಂಗೆ ಐತಿ. 3 ಗಂಟೆ 15 ನಿಮಿಷ ಸಣ್ಣಗೆ ಗಾಳಿ ಐತಿ. ಇವ್ರು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡತ್ತಾರ. 12 ಗಂಟೆ ಆತಂದ್ರೆ ಇಲ್ಲಂದ್ರೆ ಒಟ್ಟು ಬಿಸಿಲು ಬರೋಂಗಿಲ್ಲ ರೀ. ಸೊ ಬೆಳಗ್ಗೆ ಪಿಲ್ಲು ಜಳಕ ಆದ ತಕ್ಷಣನೇ ತುಳಸಿ ಗಿಡಕ್ಕೆ ನೀರು ಹಾಕ್ಯಾನ. ಈಗ ವಿಚಾರ ಮಾಡತ್ತೀನಿ, ಮೊದಲು ಆ ಕೆಲಸ ಮಾಡಲ ಈ ಕೆಲಸ ಮಾಡಲ ಅಂತೇಳಿ. ಸೊ ನನಗೆ ಡೌಟ್ ಐತಿ, ಕ್ಲಿಯರಿಟಿ ಇಲ್ಲ. ಸೊ ಏನಾಯ್ತು ಅಂತೇಳಿ ತೋರಿಸ್ತೀನಂತ ಬರ್ರಿ. ನಾವೇನೋ ಒಂದು ಮಾಡಬೇಕು, ಇನ್ನೇನೋ ಒಂದು ಮಾಡಿಬಿಡ್ತಿರ್ತೀವಿ. ಇವು ಶೇಂಗಾ ಹುರಿದಿನಿ ರೀ, ಇವಕ್ಕಿನ್ನ ಎಲ್ಲ ಸ್ವಲ್ಪ ತೊಗೊಟ್ಟಿ ಸುಲಿದು ಮ್ಯಾಗೆಲ್ಲ ಇದನ್ನು ಹಚ್ಬೇಕು. ಊಟ ಮಾಡೀವಿ ಇನ್ನೇ ಗಂಡ ಹೆಂಡ್ತಿ. ಯಜಮಾನ್ರು ಸಜ್ಜಿ ಹಿಟ್ಟು ಬಿಸ್ಕೊಂಡು ಬಂದ, 2 ಕಿಲೋ ಐತಿದ್ದು ಸಜ್ಜಿ ಹಿಟ್ಟು. ಸೊ ನಾನೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿದ್ದೆ, ನೋಡ್ತಿರ್ಬೋದು ನೀವು ಇಲ್ಲಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಬಂಡೆ ತಿಕ್ಕಬೇಕನ್ನೋ ಐಡಿಯಾದೊಳಗಿದ್ದೆ. ಬಟ್ ಸ್ವಲ್ಪ ಕಸ್ಟಮರ್ ಫೋನ್ ಮಾಡಿದರು, ಅದು ಇದು ಚಾಟ್ ಮಾಡ್ಕೋತ ಸ್ವಲ್ಪ ಸೀರೆಗಳು ಕಲೆಕ್ಷನ್ನು ತೋರಿಸಂದಿದ್ರು, ಅದು ತೋರಿಸ್ಕೊಂತ ಕುಂತುಬಿಟ್ಟೀನಿ. ಒಂದು ಸ್ವಲ್ಪ ಪಲ್ಯ ಉಳ್ದೈತಿ, ಅದನ್ನ ಸೈಡಿಗೆ ಎತ್ತಿಟ್ಟಿನಿ. ಈಗ ಬಂಡೆ ತಿಕ್ಕಲ ರೊಟ್ಟಿ ಮಾಡ್ಲ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತೇಳಿ ಎಂಡಲ್ಲೇ ನೋಡ್ರಿ. ಈಗ ಟೈಮ್ ಬಂದು ನಿಮ್ಗೆ ತೋರಿಸ್ತೀನಿ. ಬಟ್ ಮಕ್ಕಳು ಶಾಲೆಲಿಂತ ಬಂದಾರಿ ಸದ್ಯಕ್ಕೆ. ಅವ ಎಲ್ಲದನ ಪಿಲೆ ಎಲ್ಲದನ, ಯಾವಾಗ ಹೋಗ್ಯಾನ? 8 ಗಂಟೆ ಆಗೋಗತ್ರಿ ಫ್ರೆಂಡ್ಸ. ಅಡುಗೆ ಮನೆಯಿಂದ ಕೆಲಸ ಮಾಡ್ಕೊಂಡು ಬಂದೀನಿ. ನಂದು ದೊಡ್ಡ ಕೆಲಸ ಅದಾವು, ಹೇಳ್ತೀನಿ ನಿಮ್ಗೆ. ಇಲ್ಲಾಗ ಅಭ್ಯಾಸ ಕುಂಡ್ರಿ ಸ್ವಲ್ಪ ಕೆಲಸ ಮಾಡತ್ತೀನಿ. ದಂಬರಿ ಐಡಿಗೆ ಹೋಗ್ಯಾನಂತ ಕರ್ಕೊಂಬರ್ತೀನಿ. ಹೇಳೋದಕ್ಕೆ ಅದು ಕುಂಡ್ರದು ಕಲ್ತನ್ರಿ. ಇವ 2 ಕಿಲೋ ರೊಟ್ಟಿ ಮಾಡೀನಿ ಫ್ರೆಂಡ್ಸ್. ನಾನು ನಿಮ್ಗೆ ತೋರಿಸ್ದಾಗ 3-15 ನಿಮಿಷ ಏನಾಗಿತ್ತು ನೋಡ್ರಿ. ಒಂದು ಸ್ವಲ್ಪ ಹೊತ್ತು ಕೂತು ಮಾಡಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡಿದ್ದಂದ್ರೆ 4 ಗಂಟೆಗೆ. ಸೊ 4 ಗಂಟೆಗೆ ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಒಂದು ಒಬ್ಬಿ ಇದೇನು ಕಾಣಿಸ್ತೈತಲ್ಲ, ಇದು ಒಂದು ಒಬ್ಬಿ ಫಸ್ಟಿಂದ ಹಿಟ್ಟು ನಾದ್ಕೊಂಡು ರೊಟ್ಟಿ ಬಡ್ದು, ಆಮೇಲೆ ಮತ್ತೊಂದು ಸ್ವಲ್ಪ ಇದೆಲ್ಲ ಹೊರ್ಕೊಂಡಿರ್ತೈತಲ್ಲ ಹಿಟ್ಟು, ಅದನ್ನೆಲ್ಲ ತೊಳ್ಕೊಂಡು ಕೈ ತೊಳ್ಕೊಂಡು ಮತ್ತು ಒಳ್ಳೆ ಕ್ಲೀನ್ ಮಾಡಿಕೊಂಡು ಇದನ್ನಷ್ಟೇ ಕ್ಲೀನ್ ಮಾಡಿಕೊಂಡು, ಅಂದ್ರೆ ಫ್ರೆಶ್ ಫೀಲ್ ಬರ್ತೈತೆ ರೊಟ್ಟಿ ಬಡಿಯೋಕೆ ಅಂತೇಳಿ. ಮತ್ತು ಉಳ್ದಿದ್ದು ಹಿಟ್ಟು ನಾದ್ಕೊಂಡು ಹಿಟ್ಟು ನಾದ್ಕೊಂಡು ಮತ್ತು ಅಂಚು ಕಾಯಕ್ಕಿಟ್ಟು ಹಿಟ್ಟು ನೀರರ್ಬಿನೂ ಕೂಡ ತೊಳ್ಕೊಂಡು ಇಟ್ಟು ನೀರು ತೊಗೊಂಡು ರೊಟ್ಟಿ ಬಿಡೋಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಚಾರ್ಜಿಂಗ್ ಕಲಾಸ ಐತ್ರಿ, ನಮ್ಮ ಮನ್ಯಾಗ ಲೈಟ್ ಇಲ್ಲಿ ಇವತ್ತು. ಸೊ ಅದೊಂದು ದೊಡ್ಡ ಬಂದ್ಗಡೆ ಆಗೈತಿ. ಬರೀ ಒಂದು ಎರಡು ತಿಂಗಳಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಲಿಫ್ಟ್ ಬಂದದ್ರಿ, ಲಿಫ್ಟ್ ಪಾರ್ಕಿಂಗ್ನಾಗಿನ ಲೈಟ್ಗಳು ಮತ್ತು ನಮ್ಮ ಮನೆದು ನಮ್ಮ ಮನೆ ಕಲೆಕ್ಷನ್ ಏನು ಮಾಡ್ಯಾರ, ಲಿಫ್ಟಿಂದ ಇದಕ್ಕೆ ಜಾಯಿಂಟ್ ಮಾಡ್ಯಾರ ರೀ. ಸೊ ನೋಡ್ರಿ ಆಲ್ರೆಡಿ ಅಲ್ಲಿ ಲಿಫ್ಟ್ ಬಂದದ, ಅಲ್ಲಿ ಕೆಂಪು ಇದು ಕಾಣಿಸಲಾಗೈತಿ. ಬಾಜುಕಿನ ಅಂಟಿ ಮನೆ ಲೈಟ್ ಅದಾವು. ಸೊ ಇವ್ರ ಮನ್ಯಾಗ ಲೈಟ್ ಅದಾವ, ನಮ್ಮ ಕವಿತಾ ಮತ್ತೆಯರ ಮನೆಯಾಗೂ ಲೈಟ್ ಅದಾವ. ಇಲ್ಲಿ ಏನದಾವಲ್ಲ ಇವೆಲ್ಲ ಹೋಗ್ಯಾವ. ಅಂದ್ರೆ ನಮ್ದು ಇನ್ನೂ ಮೀಟ್ರ್ ರೊಕ್ಕ ಕೊಟ್ಟಾರ್ರಿ, ಇನ್ನೊಂದು ಸ್ವಲ್ಪ ಏನೋ ಕೊಡೋ ಅದಾವಂತ. ಈ ಭಾಳ ದುರ್ಲಕ್ಷ್ಯ ಮಾಡ್ತಾರೆ ರೀ ನಮ್ಮ ಯಜಮಾನ್ರು. ಪಟ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿರಮ್ಮ ಅನ್ನೋದಿಲ್ಲ. ಫಾಲ್ತು ಏನಾರ ಮಂದಿದ್ದು ಮಾಡಕ್ಕೋರಿ ಊರು ಸಬರಿ ಮಾಡಿ ಮನೆಗೆ ಬರ್ತಾರೆ. ಬಟ್ ಮನೆಯಂದು ಅದು ನಾ ಊರಿಗೆ ಹೋದಾಗ ಮಾಡೀನಿ, ನಾಳೆಗೆ ಬರ್ತಾರೆ ನಾಳೆ ಬರ್ತಾರೆ ಅಂತ ಇದಕ್ಕೆ ಕಾಲ ಕಳೆದ್ರು. ನಾವು 1 ತಿಂಗಳಿದ್ದು ಬಂದ್ರೂ ಅದು ಮಾಡ್ಕೊಂಡಿಲ್ಲ. ಹಾಗಾಗಿ ಈಗ ತಳಗಡೆ ಇದು ಕಾಮನ್ದಾಗ ಬರ್ತೀರಿ. ಸೊ ನಮ್ಮದು ಸಪ್ರೇಟ್ ಮೀಟ್ರ್ ಇಲ್ಲ, ಎಲ್ಲರದು ಸಪ್ರೇಟ್ ಮೀಟ್ರ್ಗಳು ಬಂದಾವ. ನಮ್ಮದು ಏನಂತಂತೀರಿ ಪರ್ಚೇಸಿಂಗ್ದಾಗೂ ಬರ್ತೈತಿ. ಸೊ ಇವ್ರು ಕೊಟ್ಟಿನಿ ಅಂತ ಹೇಳ್ಯಾರ, ನಾನು ಗಪ್ಪಾಗಿನಿ. ಗಂಡು ಮಕ್ಳು ಅವ್ರು ಮಾಡೋ ಕೆಲಸ ಅವ್ರು ಮಾಡ್ಕೊಂಡ್ರೆ ನಮ್ಗೆ ಟೆನ್ಷನ್ ಇರೋಂಗಿಲ್ಲ. ಸೊ ಅವ್ರು ನೋಡ್ತಾರೆ ಬಿಡು, ನಾ ಮಾಡ್ತೀನಿ, ನೀನು ಎದಕ್ಕೆ ಬೇಕಂದ್ರೂ ನಾನು ಗಪ್ ಕೂತೀನಿ. ಸೊ ರೊಕ್ಕ ಕೊಟ್ರಂತ ಅವ್ರನ್ನ ಜವಾಬ್ದಾರಿಯಿಂದ ಸುಟ್ಟಿ ಇದ್ದಾಗ ಹೋಗಿ ನಿಂತು ಅದನ್ನು ಮಾಡ್ಕೋಬೇಕನ್ನೋದಿಲ್ಲ. ಈಗ ಹಂಗಾಗಿ ಅದು ಪಾರ್ಕಿಂಗ್ನಂದು ಕಲೆಕ್ಷನ್ಗೆ ನಮ್ಮದು ವೈರ್ ಜಾಯಿಂಟ್ ಮಾಡ್ಯಾರ. ಪಾರ್ಕಿಂಗ್ದು ಕಾಮನ್ದಾಗ ಬರುತ್ತೆ ನೋಡ್ರಿ, ಮೇಂಟೆನೆನ್ಸ್ದಾಗ ಒಬ್ರು ಇಬ್ಬರು ಕೊಡೋರಿಲ್ಲ ಅಂತೇಳಿ ಪಾರ್ಕಿಂಗ್ ಬಿಲ್ ತುಂಬಿಲ್ಲ.
ಹಾಗಾಗಿ ಈಗ ಅದಕ್ಕೆ ನಮ್ಮ ವೈರ್ಗೆ ಜಾಯಿಂಟ್ ಮಾಡ್ಯಾರ. ಸೊ ನಮ್ಮ ಮನ್ಯಾಗ ಅದನ್ನ ಬಂದು ಕಟ್ ಮಾಡ್ಕೊಂಡು ಹೋಗ್ಯಾರ ತಳಗಿಂದು ಬಿಲ್ ಕಟ್ಲಾರ್ದಕ್ಕೆ. ಅದು ನಮಗೂ ವೈರ್ ಜಾಯಿಂಟ್ ಐತೆ ಅಂತೇಳಿ ಈಗ ನಮ್ಮದು ಲೈಟ್ ಇಲ್ಲ. ಹಿಂಗೆ ಮಾಡೋಣ ನನಗಂತೂ ಸಿಟ್ಟಷ್ಟು ಬರ್ತೈತಿ ನೋಡ್ರಿ. ನನ್ನ ಜಗಿನೇ ನೀವಿದ್ರು ಅಷ್ಟೇ ಬರ್ತೈತೆ. ಯಾಕಂದ್ರೆ ಮೊದಲು ನಮ್ಮದನ್ನ ನಾವು ನೋಡ್ಕೋಬೇಕು. ಸೊ ಏನು ಮಾಡ್ತೀರಿ ಇಂಥ ಗಂಡ್ಮಕ್ಳಿದ್ರು ಮನ್ಯಾಗ ತೊಗೊಂಡಿವಿ ಕೊರ್ನ. ಸೊ ಈಗ ನನಗಂತೂ ಈಗ ತಲೆನೇ ಕಟ್ಟೈತಿ ನೋಡ್ರಿ ಫ್ರೆಂಡ್ಸ್. ನಾ ಡೇದಾಗ ಲೈಟ್ ಹೋಗ್ಯಾಬಿಡು ಅಂತ ನಾ ಹಿಂಗೆ ತೊಗೊಂಡಿನಿ. ಹೆಂಗೆ ಕೊಂತ ಬಂತು ಅವಾಗ ಏನೈತಿ ಮತ್ತೆ ಫೋನ್ ಹಚ್ಕೇದೆ ಎಲ್ಲರ ಮನೆ ಲೈಟ್ ಬಂದು ನಮ್ಮ ಮನೆಯಾಗಿಲ್ಲ ನಾನು ಹಿಂಗತ್ತೆ ಆಗೈತೆ ಅಂತ ಇದ್ರು. ಸಿಟ್ಟು ಬಂದು ಫೋನ್ ಕಟ್ ಮಾಡಿ ನೋಡ್ರಿ. ನಾನಂತೂ ಫ್ರೆಂಡ್ಸ್ ಏನು ಮಾಡ್ತೀರಿ ಇಂಥವು ತೊಗೊಂಡು ಊರಿಗೆ ಉಪ್ಕರಿ ಮನೆಗೆ ಮಾರನ್ನೋದು ಮಾತಾ ಇದಕ್ಕೆ ಅಂತಾರೆ ನೋಡ್ರಿ ಫ್ರೆಂಡ್ಸ್. ಊರ್ದು ಯಾವ್ದಾದ್ರು ಮಾಡಕ್ಕೆ ಹೋಗ್ರಿ, ಹೋಗಿ ಮಾಡಿ ಬರ್ತಾರ. ಇಂಥ ಟೈಮ್ದಾಗ ಮತ್ತೆ ಸಿಟ್ಟು ಬರೋದು ಸಹಜ ನೋಡ್ರಿ ಫ್ರೆಂಡ್ಸ್. ನೀವೇ ನಿಮ್ಮ ಅಣ್ಣಗೆ ಬೈತಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬೈಯಂಥ ಕೆಲಸ ಮಾಡ್ತಾರ ಅವರು. ಊರು ಹಗರಣ ಮಾಡಂದ್ರೆ ಮಾಡಿ ಬರ್ತಾರೆ. ಮತ್ತು ನಮ್ಮ ಮನೆದು ಏನು ಇರ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಮಂದಿಗೆ ಭಾರಿ ಭಾರಿ ಅಂದ್ರೆ ಏನು ಕೇಳ್ತೀರಿ ಅಷ್ಟು ಏನು ಹೇಳಂಗಿಲ್ಲ ಕೇಳಂಗೂ ಇಲ್ಲ. ಮತ್ತು ನಮ್ಮ ಮನೆದು ಇದು ನಮಗೆ ಗೊತ್ತಿರ್ತೈತಿ. ಅದೇ ಯಾರಿಗಾರ ಹೇಳಕ್ಕೂ ಹೋಗ್ರಿ, ಯಾರಿಗಾರ ಬಿಡ್ರಿ ಫ್ರೆಂಡ್ಸ. ನಮ್ಮ ಅತ್ತಿಗೆ ಇಂಥದ್ದೇನಾದ್ರೂ ನಿಮ್ಮ ಮಗ ಹಿಂಗೆ ಮಾಡ್ತಾನೆ ನೋಡ್ರಿ ಅಂತ ಹೇಳಕ್ಕೆ ಹೋಗ್ಲಿ, ಅವ್ರದ್ದೊಂದು ಬೇರೆನೇ ಮತ್ತು ಯಪ್ಪ ಸಾಕಾಗಿ ಹೋಲ್ಬಿಡು ಅಂತೇಳಿ ನನಗಪ್ಪ ಬಿಡ್ತೀನಿ. ಏನು ಮಾಡೋದು. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿನಿ, ತೋರಿಸ್ತೀನಿ ನಿಮಗೆ. 2 ಕಿಲೋದ್ದು 50 ರೊಟ್ಟಿ 7ವರೆಗೆ ಆಗೈತೆ ನೋಡ್ರಿ. ನಾನು 4, 5, 6, 7, 7ವರೆ 3 ತಾಸಿನಾಗ 2 ಕಿಲೋ 50 ರೊಟ್ಟಿ ಮಾಡಿ ನೋಡ್ರಿ. 3 ತಾಸಿಗೆ 50 ರೊಟ್ಟಿಗೆ. ಅದಕ್ಕೆ ಒಂದು ಇದ್ರದ್ದು ಕಾಟನ್ ದೋತ್ರದ ಅರ್ಬಿ ಮ್ಯಾಗ ಇಟ್ಟೀನಿ. ಸೊ ಗ್ಯಾಸ್ ಕಟ್ಟಿ ಎಲ್ಲನೂ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ನೋಡ್ರಿ ಬಾಂಡೆ ಕೂತು ಇವತ್ತು ಹಂಗೆ ಸೊಂಟ ಅಂದ್ರೆ ಆಪ್ರಿ ಹೊಡ್ಯಾಗತ್ತೈತ್ರಿ ನಂದು ನೋಡ್ರಿ. ನೀರಿಲ್ಲ, ನೀರು ಹೋಗ್ಯಾವು. ಇಲ್ಲೊಂದು ಸ್ವಲ್ಪ ನೀರು ತುಂಬಿಟ್ಕೊಂಡಿದ್ದೆ ಇಲ್ಲೇ, ಅಂದ್ರೆ ರೊಟ್ಟಿ ಬಡೆನ ಇಂದಲ್ಲೇ ಬಾಂಡೆ ತಿಕ್ಕೊಂಡ್ರಾತಂತೇಳಿ. ಬಟ್ 2 ಸರಿ ಗ್ಯಾಸ್ ಇದು ತೊಳ್ಕೊಂಡೆಲ್ಲ. ಹಾಗಾಗಿ ನೀರು ಅರ್ಧ ತುಂಬಿತ್ರಿ. ಇದು ಅರ್ಧ ಅಂದ್ರೆ ನೀರು ಓತಾವಪ್ಪ ಒಮ್ಮೆ ಪಟ್ಕೊಂಡು ರೊಟ್ಟಿ ಬಡ್ದು ಬಾಂಡೆ ತಿಕ್ಕಿದ್ರಾತಂತೇಳಿ ನಾನು ಇದ್ರ ಮ್ಯಾಗ ನಾನು ಇದು ಮಾಡ್ಕೊಂಡೆ. ಈ ಪಾರ್ಕಿಂಗ್ದಾಗ ಲೈಟ್ ಹೋಗ್ಯಾವ್ರಿ. ಈಗ ಮೋಟ್ರೂ ಬಂದ ಎಲ್ಲನೂ ಬಂದ, ಮ್ಯಾಗ ನೀರು ಎರ್ಸೋಕ್ಕೂ ಏನಿಲ್ಲ. ಹಾಗಾಗಿ ನೀರು ಈಗ ನಾಳೆಗೆ ಯಾವಾಗ ಬರ್ತಾವತ್ತ ಅಲ್ಲಿ ತನಕ ಕಾಯ್ಬೇಕು. ಬಟ್ ಇಲ್ಲಿದ್ದು ಎಮರ್ಜೆನ್ಸಿ ತುಂಬ್ಕೊಂಡಿದ್ದು ಎಲ್ಲ ತೊಳ್ಕೊಂಡು ಮಾಡಿ ಇಟ್ಟೀನಿ. ರೊಟ್ಟಿ ಅದಾವು. ಈಗ ಬ್ಯಾಳೆಗೆ ಇಡ್ತೀನಿ. ಈ ಕಡೆ ಒಂದು ಕಡೆ ಬ್ಯಾಳೆಗೆ ಒಂದು ಕಡೆ ಅನ್ನಕ್ಕೆ ಇಡ್ತೀನಿ. ಅದಕ್ಕಿಂತ ಮುಂಚೆಗೆ ಈಗ ಚಹಾ ಮಾಡ್ಕೊತೀನಿ. 8 ಆದ್ರೂ ಈಗೆಲ್ಲ ಅಷ್ಟು ಮಾಡಿ ಫ್ರೆಶ್ ಆಗಿ ಅವ್ರಿಗೆ ಬಂದುಬಿಟ್ಟನ ಚಹಾ ಮಾಡ್ಕೊಡ್ಬೇಕಂದೇನ್ರಿ. 2 ಕಡೆ ಹಂಚಿಟ್ಟಿದ್ದೆ, ಆ ಕಡೆಗೆ ಈ ಕಡೆ. ಅಂದ್ರೆ ಈ ಕಡೆ ಸ್ವಲ್ಪ ಅರ್ಧಂಬರ್ಧ ಬೇಯಿಸಿ ಒಳ್ಳೆ ಆ ಕಡೆ ಅಂದ್ರೆ ಪಟ ನಾ ಬಡದ್ ಲಗುಟ್ ಬಿಡ್ತೀನಿ ರೀ. ಇನ್ನೂ ಒಂದು ರೊಟ್ಟಿ ಬೇಯ್ದ್ರಾಗ ಒಂದು ರೊಟ್ಟಿ ಮಾಡಿಬಿಡ್ತೀನಿ ನಾನು. ರೊಟ್ಟಿನ ಸಣ್ಣ ಮಾಡಿಲ್ರಿಪ್ಪ, ಸ್ವಲ್ಪ ದೊಡ್ಡ ಮಾಡೀನಿ. ಆರ್ಡ್ರ್ ಬಂದಿದ್ದು ಫ್ರೆಂಡ್ಸ್. ಇವು 1-2 ಮ್ಯಾಗೇನಿದು ಆಗ್ಯಾವ ನೋಡ್ರಿ, ದಿಪ್ಪಾಗ್ಯಾವ. ಯಾಕಂದ್ರೆ ಅದು ಇಟ್ಟು 2 ಮಾಡಿದ್ರೆ ಕರೆಕ್ಟ್ ಆಕಿತ್ತು ರೀ. 3 ಮಾಡೋಕ್ಕೋರ ಮತ್ತೆ ಇಷ್ಟಿಷ್ಟೇ ಉಳಿತಿತ್ತು. ಹಾಗಾಗಿ ದಿಪ್ಪಲ್ಲಿ ಮಾಡೀನಿ ಫ್ರೆಂಡ್ಸ. 2 ಮ್ಯಾಗ ಇಟ್ಟಿನಿ. ಅದಕ್ಕಂತೇವೆ ನಮ್ಗೆ ಈಗ ಉಣ್ಣಕ್ಕೆ ಬರ್ತಾವೆ. ಉಳಿದು ಎಲ್ಲ ತೆಳಗನೆ, ಅಂದ್ರೆ ಫುಲ್ ತೆಳಗೂ ಇಲ್ಲ ಫುಲ್ ದಪ್ಪನೂ ಇಲ್ಲ, ಮೀಡಿಯಮ್ದಾಗ ಮಾಡಿ ನೋಡ್ರಿ. ಆರ್ಡ್ರ್ ಬಂದಿದ್ದು ರೀ ಫ್ರೆಂಡ್ಸ್. ಯಜಮಾನ್ರು ಮಾಲಕರು ಹೇಳ್ಯಾರ, ಒಂದು ಸ್ವಲ್ಪ ಅವ್ರಿಗೆ ಕೊಟ್ಟು ಓದು ನಮ್ಮ ಮನೆಗೆ ಆತಾವೆ. ಮತ್ತು ಯಾರೋ ಎಮರ್ಜೆನ್ಸಿ ಬೇಡಿದ್ರೂ ಕೊಡಕ್ಕೆ ಬರ್ತಂತೇಳಿ 2 ಕಿಲೋದ್ದು ತಟ್ಟಿ ಮಾಡಿ ಒಂದೇ ದಿನದ ಹೈರಾಣ ಆದ್ರಾಗಲ್ಲಕ್ರಿ ಫ್ರೆಂಡ್ಸ. ಮಾಡಿ ಇಟ್ಬಿಡ್ತೀನಿ ರೀ ನಾನು. ಇರ್ಲಿಕ್ಕಂದ್ರೆ ಏನಾಗ್ಬಿಡ್ತಾ, ಅಲ್ಲಿಷ್ಟು ಇಟ್ಟಿಡು ಇಲ್ಲಿಷ್ಟು ಇಟ್ಟಿಡು ಹಿಂದಾಗಡೆ ಇಟ್ಟು ಬಡಿಯೋಕೆ ಬೇಸರ ಆಗಿಬಿಡ್ತಾ. ಮಾಡಿಬಿಟ್ಟೆ ಅಂದ್ರೆ ಸೇರಿರಿ ಒಂದು 5-6 ದಿನ ತಿಂದ್ಬಿಡ್ತೀವಿ ರೊಟ್ಟಿನ. ಮತ್ತು ಇದ್ರಾಗ ಒಂದು ಅಗಳೂ ಅಕ್ಕಿ ಬೆರೆಸಿಲ್ರಿ ಫ್ರೆಂಡ್ಸ್. ಯಜಮಾನ್ರು ಅಲ್ಲೇ ಹೊರಗಿಂದವ್ರಿಗೆ ಸಜ್ಜಿ ತೊಗೊಂಡು ಬೀಸ್ಕೊಂಡು ಮನೆಗೆ ತೊಗೊಂಡು ಬಂದಿದ್ರು. ಹಾಗಾಗಿ ಮಾಡಿಬಿಟ್ಟೆ ನೋಡ್ರಿ. 50 ರೊಟ್ಟಿ ಆಗ್ಯಾವ. 2 ಕಿಲೋಗೆ 50 ಆಗ್ಯಾವ. ಸ್ವಲ್ಪ ಸಣ್ಣ ಬಡಿದ್ರೆ 58, 55, 54, 60 ತನಕ ಮಾಡ್ಬೋದು. ಮತ್ತು ಅಕ್ಕಿ ಮಿಕ್ಸ್ ಮಾಡಿದ್ರೆ ಒಂಚೂರು ಹೆಚ್ಚಿಗೆ ಆತಾವು. ನಾವು ನಮ್ಮ ಮನೆಗೋಸ್ಕರ ಮತ್ತು ಅಂತೇಳಿ ಮಾಡಿವೆಲ್ಲ, ಇವೆಲ್ಲ ಕೈಲೇ ಬಡ್ದಿದ್ದು ಅದಾವ್ರಿ. ಪ್ಯೂರ್ ಆರ್ಗ್ಯಾನಿಕ್ ಇದು ಅಂದ್ರೆ ಸಜ್ಜೀವ ಮಾಡೀನಿ. ಈಗ ಇದಕ್ಕೆ ಚಹಾ ಮಾಡ್ಕೊತೀನಿ. ಯಜಮಾನ್ರ ಮೇಲೆ ಸಿಟ್ಟು ಭಾಳ ಬಂದೈತಿ, ಹಂಗೆ ಮಾಡ್ತಾರೆ ಅವರು. ಅದಕ್ಕಂತೇಳಿ ನಾನು ಮಾಡ್ಕೊಳೋದು ಸಿಟ್ಟು ಸಹಜವಾಗಿ ಬಂದೇ ಬರ್ತದೆ. ತಪ್ಪೋ ಸರಿನೋ ನನಗೆ ಹೇಳ್ರಿ. ವಾಟಿಗಳು ಇದ್ರಾಗ ಅದಾವು, ತಿಕ್ಕೊತೀನಿ. ಈಗ ಒಂದು ಸ್ವಲ್ಪ ಉಳ್ಳಾಡಿದ್ನಂದ್ರೆ ನನಗೆ ಸೊಂಟ ರಿಲ್ಯಾಕ್ಸ್ ಆಗುತ್ತೆ ರೀ ಫ್ರೆಂಡ್ಸ. ಚಹಾ ಕುಡಿದ್ನಿ ಅಂದ್ರೆ ಒಂದು 10 ನಿಮಿಷ ಮಕ್ಕೋತೀನಿ. ಅಂದ್ರೆ ಇದು ಚಾರ್ಜಿಂಗ್ ಬಲ್ಪ್ ಅದಾವ್ರಿ, ಇವು ಭಾಳತನ ಇರೋಂಗಿಲ್ಲ. ಈಗ ಒಳ್ಳೆ 6:15 ಚಾಲು ಮಾಡೀನಿ. ರೊಟ್ಟಿ ಬೆಳೆತಿದ್ನಲ್ಲ ನಾನು, ಅದು ಇರೋದ್ರಾಗ ಇಲ್ಲಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ ಅಂದ್ರೆ ಬೆಸ್ಟ್. ಚಹಾ ಮಾಡ್ತೀನಿ, ಅವ್ರಿಗೆ ಇಷ್ಟು ಕೊಡ್ತೀನಿ ಚಹಾ. ಅವ್ನಿಗೆ ಕರ್ಕೊಂಬಂದೀನಿ ರೀ ಪಿಲ್ಯಾಗ.
ಕಾರ್ಬಾರ್ ಮಾಡ್ಕೊತ ಅಲ್ಲಿ ಹೇಳಾರ್ದು ಹೋಗಿ ಕೂತಾನ್ರಿ. ಇದು ಸ್ವಭಾವ ಚಲೋ ಅಲ್ಲಿದು. ಎಲ್ಲ ಅಭ್ಯಾಸ ಮಾಡಿ ಹೋಗಿ ಬರ್ತೀನಿ ಮಮ್ಮಿ ಅವ್ರ ಮನ್ಯಾಗ ಕೂತ್ ಟಿ ವಿ ನೋಡಿ ಬರ್ತೀನಿ ಅಂತಂದ್ರೆ ಪರವಾಗಿಲ್ಲ. ನಮ್ದು ಇದ್ದು ಟಿ ವಿನೂ ಐತ್ರಿ ಮೊರಬಟ್ಟೆಯಾಗಿ. ತರಬೇಕಂದ್ರೆ ಸದ್ಯಕ್ಕೆ ಓಲ್ ಬಿಡಂತ ನಾನೇ ಬಿಟ್ಟೀನಿ ರೀ ಫ್ರೆಂಡ್ಸ್. ಇಷ್ಟ ಒಂದು 4 ಸರಿ ಹಾಕ್ತೀನಿ ಅದು ಸಕ್ರೆ. ಒಮ್ಮ ಹಾಕಿದ್ರೆ ನಂಗೆ ಗೊತ್ತಾಗಲ್ಲ. ನಾನು ನಾಳ್ತೀನಿ ಹಿಂಗೆ ನೋಡಿರಿ. ಇಟ್ಟು ಮಾಡ್ತೀನಿ ಅತಿ. ಓಕೆ.